ಅದು ಮುದ್ರಣ ಕಾಶಿ ಎಂದೇ ಪ್ರಸಿದ್ಧಿ ಪಡೆದ ಜಿಲ್ಲೆ. ಆದ್ರೆ ಆ ಜಿಲ್ಲೆಯಲ್ಲಿ ಒಂದು ಐತಿಹಾಸಿಕ ಕೆರೆ ಇದ್ದು ಅದರ ಒಡಲಿಗೆ ಕಲುಷಿತ ನೀರು ಸೇರ್ತಾ ಇದೆ. ಹಾಗಾದ್ರೆ ಯಾರಿದಕ್ಕೆ ಕಾರಣ? ಈ ಬಗ್ಗೆ ಸಾರ್ವಜನಿಕರು ಹೇಳೋದೇನು? ಒಂದು ವಿಶೇಷ ವರದಿ ಇದೆ, ನೋಡೋಣ ಬನ್ನಿ. ಗಲೀಜು, ಸುತ್ತಲೂ ಗಲೀಜು, ಕೆರೆಯನ್ನ ಸೇರುತ್ತಿರುವ ಕಲುಷಿತ ನೀರು. ಇದು ಗದಗ ನಗರದ ಹೃದಯ ಭಾಗದಲ್ಲಿ ಇರೋ ಐತಿಹಾಸಿಕ ಭೀಷ್ಮ ಕೆರೆ. ಆದರೆ ಕೆರೆಗೆ ಸೇರ್ತಿರುವ ಕಲುಷಿತ ನೀರಿನಿಂದ ಮಲಿನವಾಗುತ್ತಿದೆ. ಹೊಸ ಬಸ್ ನಿಲ್ದಾಣದ ತ್ಯಾಜ್ಯ ನೀರು ಕೆರೆಗೆ. ನಗರಸಭೆ ಜಿಲ್ಲಾಡಳಿತ ವಿರುದ್ಧ ಜನರು ಕಿಡಿ. ಬೃಹತ್ ಬಸವೇಶ್ವರ ಮೂರ್ತಿ, ಭೀಷ್ಮ ಕೆರೆ ಕಣ್ತುಂಬಿಕೊಳ್ಳಲು ಇಲ್ಲಿಗೆ ಪ್ರವಾಸಿಗರು ಬರ್ತಾರೆ. ಅದರಲ್ಲೂ ಇತ್ತೀಚೆಗೆ ಕೆರೆಯಲ್ಲಿ ಬೋಟಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಆದ್ರೀಗ ಕೆರೆಗೆ ಕಲುಷಿತ ನೀರು ಸೇರ್ತಾ ಇದೆ. ನಗರದ ಹೊಸ ಬಸ್ ನಿಲ್ದಾಣದ ಶೌಚಾಲಯ ಹಾಗೂ ಅಲ್ಲಿನ ತ್ಯಾಜ್ಯ ನೀರು ಒಂದ್ ಕಡೆ ಸಂಗ್ರಹಿಸಿ ಅದನ್ನ ಚರಂಡಿ ಮೂಲಕ ಕೆರೆಗೆ ಸೇರಿಸಲಾಗುತ್ತಿದೆ. ಇದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದ್ದು ಗದಗ ಬೆಟಗೇರಿ ನಗರಸಭೆ ಹಾಗೂ ಜಿಲ್ಲಾಡಳಿತದ ವಿರುದ್ಧ ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ. ಇವತ್ತು ಹೊಸ ಬಸ್ ನಿಲ್ದಾಣದಲ್ಲಿರುವಂತಹ ಕೊಳಚೆ ನೀರನ್ನ ಸಂಪೂರ್ಣವಾಗಿ ಇವತ್ತು ಭೀಷ್ಮ ಕೆರೆಗೆ ಬಿಡ್ತಾ ಇದ್ದಾರೆ. ಇದ್ರ ಬಗ್ಗೆ ನಾವು ಮಾಹಿತಿಯನ್ನ ತಗೊಂಡು ಸಂಬಂಧಿತ ಅಧಿಕಾರಿಗಳಿಗೆ ವಿಡಿಯೋ ಮುಖಾಂತರ ಹೋಗಿ, ಸರ್ ಈ ತರ ಕೊಳಚೆ ನೀರು ಭೀಷ್ಮ ಕೆರೆಗೆ ಹೋಗ್ತಾ ಇದೆ, ಸಾವಿರಾರು ಜನರು ಆ ನೀರಿನ ಉಪಯೋಗ ಮಾಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಮೀನುಗಾರಿಕೆ ನಡೆಯುತ್ತೆ. ಆ ಮೀನುಗಳನ್ನ ಗದಗಿನ ಮಾರ್ಕೆಟ್ ಅಲ್ಲೇ ಮಾರಾಟ ಮಾಡ್ತಾರೆ. ಆ ಮೀನುಗಾರಿಕೆ ಮಾರಾಟ ಮಾಡಿರುವಂತಹ ಆ ಮೀನುಗಳನ್ನ ಗದಗಿನ ಜನತೆ ತಿಂದುಬಿಟ್ಟು ಅವರ ಆರೋಗ್ಯದ ಸಮಸ್ಯೆ ಕೂಡ ಹದಗೆಡಾಕತ್ತೈತಿ. ಅದಕ್ಕೆ ದಯವಿಟ್ಟು ಈ ಕೊಳಚೆ ನೀರು ಹೋಗೋದನ್ನ ಬಂದ್ ಮಾಡ್ರಿ ಅನ್ಕೊಂಡು ನಾವು ಕೆಎಸ್ಆರ್ಟಿಸಿ ಅಧಿಕಾರಿಗಳನ್ನ ಸಂಪರ್ಕ ಮಾಡಿ ಅವರನ್ನ ವಿನಂತಿ ಮಾಡಿಕೊಂಡ್ರು ಕೂಡ ಅವ್ರು ಯಾವುದೇ ತರನಾದಂತಹ ಕ್ರಮವನ್ನು ಕೈಗೊಂಡು. ಅದು ಮುದ್ರಣ ಕಾಶಿ ಎಂದೇ ಪ್ರಸಿದ್ಧಿ ಪಡೆದ ಜಿಲ್ಲೆ. ಆದ್ರೆ ಆ ಜಿಲ್ಲೆಯಲ್ಲಿ ಒಂದು ಐತಿಹಾಸಿಕ ಕೆರೆ ಇದ್ದು ಅದರ ಒಡಲಿಗೆ ಕಲುಷಿತ ನೀರು ಸೇರ್ತಾ ಇದೆ. ಹಾಗಾದ್ರೆ ಯಾರಿದಕ್ಕೆ ಕಾರಣ? ಈ ಬಗ್ಗೆ ಸಾರ್ವಜನಿಕರು ಹೇಳೋದೇನು? ಒಂದು ವಿಶೇಷ ವರದಿ ಇದೆ, ನೋಡೋಣ ಬನ್ನಿ. ಗಲೀಜು, ಸುತ್ತಲೂ ಗಲೀಜು, ಕೆರೆಯನ್ನ ಸೇರುತ್ತಿರುವ ಕಲುಷಿತ ನೀರು. ಇದು ಗದಗ ನಗರದ ಹೃದಯ ಭಾಗದಲ್ಲಿ ಇರೋ ಐತಿಹಾಸಿಕ ಭೀಷ್ಮ ಕೆರೆ. ಆದರೆ ಕೆರೆಗೆ ಸೇರ್ತಿರುವ ಕಲುಷಿತ ನೀರಿನಿಂದ ಮಲಿನವಾಗುತ್ತಿದೆ. ಹೊಸ ಬಸ್ ನಿಲ್ದಾಣದ ತ್ಯಾಜ್ಯ ನೀರು ಕೆರೆಗೆ. ನಗರಸಭೆ ಜಿಲ್ಲಾಡಳಿತ ವಿರುದ್ಧ ಜನರು ಕಿಡಿ. ಬೃಹತ್ ಬಸವೇಶ್ವರ ಮೂರ್ತಿ, ಭೀಷ್ಮ ಕೆರೆ ಕಣ್ತುಂಬಿಕೊಳ್ಳಲು ಇಲ್ಲಿಗೆ ಪ್ರವಾಸಿಗರು ಬರ್ತಾರೆ. ಅದರಲ್ಲೂ ಇತ್ತೀಚೆಗೆ ಕೆರೆಯಲ್ಲಿ ಬೋಟಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಆದ್ರೀಗ ಕೆರೆಗೆ ಕಲುಷಿತ ನೀರು ಸೇರ್ತಾ ಇದೆ. ನಗರದ ಹೊಸ ಬಸ್ ನಿಲ್ದಾಣದ ಶೌಚಾಲಯ ಹಾಗೂ ಅಲ್ಲಿನ ತ್ಯಾಜ್ಯ ನೀರು ಒಂದ್ ಕಡೆ ಸಂಗ್ರಹಿಸಿ ಅದನ್ನ ಚರಂಡಿ ಮೂಲಕ ಕೆರೆಗೆ ಸೇರಿಸಲಾಗುತ್ತಿದೆ. ಇದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದ್ದು ಗದಗ ಬೆಟಗೇರಿ ನಗರಸಭೆ ಹಾಗೂ ಜಿಲ್ಲಾಡಳಿತದ ವಿರುದ್ಧ ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ. ಇವತ್ತು ಹೊಸ ಬಸ್ ನಿಲ್ದಾಣದಲ್ಲಿರುವಂತಹ ಕೊಳಚೆ ನೀರನ್ನ ಸಂಪೂರ್ಣವಾಗಿ ಇವತ್ತು ಭೀಷ್ಮ ಕೆರೆಗೆ ಬಿಡ್ತಾ ಇದ್ದಾರೆ. ಇದ್ರ ಬಗ್ಗೆ ನಾವು ಮಾಹಿತಿಯನ್ನ ತಗೊಂಡು ಸಂಬಂಧಿತ ಅಧಿಕಾರಿಗಳಿಗೆ ವಿಡಿಯೋ ಮುಖಾಂತರ ಹೋಗಿ, ಸರ್ ಈ ತರ ಕೊಳಚೆ ನೀರು ಭೀಷ್ಮ ಕೆರೆಗೆ ಹೋಗ್ತಾ ಇದೆ, ಸಾವಿರಾರು ಜನರು ಆ ನೀರಿನ ಉಪಯೋಗ ಮಾಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಮೀನುಗಾರಿಕೆ ನಡೆಯುತ್ತೆ. ಆ ಮೀನುಗಳನ್ನ ಗದಗಿನ ಮಾರ್ಕೆಟ್ ಅಲ್ಲೇ ಮಾರಾಟ ಮಾಡ್ತಾರೆ. ಆ ಮೀನುಗಾರಿಕೆ ಮಾರಾಟ ಮಾಡಿರುವಂತಹ ಆ ಮೀನುಗಳನ್ನ ಗದಗಿನ ಜನತೆ ತಿಂದುಬಿಟ್ಟು ಅವರ ಆರೋಗ್ಯದ ಸಮಸ್ಯೆ ಕೂಡ ಹದಗೆಡಾಕತ್ತೈತಿ. ಅದಕ್ಕೆ ದಯವಿಟ್ಟು ಈ ಕೊಳಚೆ ನೀರು ಹೋಗೋದನ್ನ ಬಂದ್ ಮಾಡ್ರಿ ಅನ್ಕೊಂಡು ನಾವು ಕೆಎಸ್ಆರ್ಟಿಸಿ ಅಧಿಕಾರಿಗಳನ್ನ ಸಂಪರ್ಕ ಮಾಡಿ ಅವರನ್ನ ವಿನಂತಿ ಮಾಡಿಕೊಂಡ್ರು ಕೂಡ ಅವ್ರು ಯಾವುದೇ ತರನಾದಂತಹ ಕ್ರಮವನ್ನು ಕೈಗೊಂಡು. ಅದು ಮುದ್ರಣ ಕಾಶಿ ಎಂದೇ ಪ್ರಸಿದ್ಧಿ ಪಡೆದ ಜಿಲ್ಲೆ. ಆದ್ರೆ ಆ ಜಿಲ್ಲೆಯಲ್ಲಿ ಒಂದು ಐತಿಹಾಸಿಕ ಕೆರೆ ಇದ್ದು ಅದರ ಒಡಲಿಗೆ ಕಲುಷಿತ ನೀರು ಸೇರ್ತಾ ಇದೆ. ಹಾಗಾದ್ರೆ ಯಾರಿದಕ್ಕೆ ಕಾರಣ? ಈ ಬಗ್ಗೆ ಸಾರ್ವಜನಿಕರು ಹೇಳೋದೇನು? ಒಂದು ವಿಶೇಷ ವರದಿ ಇದೆ, ನೋಡೋಣ ಬನ್ನಿ. ಗಲೀಜು, ಸುತ್ತಲೂ ಗಲೀಜು, ಕೆರೆಯನ್ನ ಸೇರುತ್ತಿರುವ ಕಲುಷಿತ ನೀರು. ಇದು ಗದಗ ನಗರದ ಹೃದಯ ಭಾಗದಲ್ಲಿ ಇರೋ ಐತಿಹಾಸಿಕ ಭೀಷ್ಮ ಕೆರೆ. ಆದರೆ ಕೆರೆಗೆ ಸೇರ್ತಿರುವ ಕಲುಷಿತ ನೀರಿನಿಂದ ಮಲಿನವಾಗುತ್ತಿದೆ.
ಹೊಸ ಬಸ್ ನಿಲ್ದಾಣದ ತ್ಯಾಜ್ಯ ನೀರು ಕೆರೆಗೆ. ನಗರಸಭೆ ಜಿಲ್ಲಾಡಳಿತ ವಿರುದ್ಧ ಜನರು ಕಿಡಿ. ಬೃಹತ್ ಬಸವೇಶ್ವರ ಮೂರ್ತಿ, ಭೀಷ್ಮ ಕೆರೆ ಕಣ್ತುಂಬಿಕೊಳ್ಳಲು ಇಲ್ಲಿಗೆ ಪ್ರವಾಸಿಗರು ಬರ್ತಾರೆ. ಅದರಲ್ಲೂ ಇತ್ತೀಚೆಗೆ ಕೆರೆಯಲ್ಲಿ ಬೋಟಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಆದ್ರೀಗ ಕೆರೆಗೆ ಕಲುಷಿತ ನೀರು ಸೇರ್ತಾ ಇದೆ. ನಗರದ ಹೊಸ ಬಸ್ ನಿಲ್ದಾಣದ ಶೌಚಾಲಯ ಹಾಗೂ ಅಲ್ಲಿನ ತ್ಯಾಜ್ಯ ನೀರು ಒಂದ್ ಕಡೆ ಸಂಗ್ರಹಿಸಿ ಅದನ್ನ ಚರಂಡಿ ಮೂಲಕ ಕೆರೆಗೆ ಸೇರಿಸಲಾಗ್ತಿದೆ. ಇದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದ್ದು, ಗದಗ, ಬೆಟಗೇರಿ ನಗರಸಭೆ ಹಾಗೂ ಜಿಲ್ಲಾಡಳಿತದ ವಿರುದ್ಧ ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ. ಇವತ್ತು ಹೊಸ ಬಸ್ ನಿಲ್ದಾಣದಲ್ಲಿರುವಂತಹ ಕೊಳಚೆ ನೀರನ್ನ ಸಂಪೂರ್ಣವಾಗಿ ಇವತ್ತು ಭೀಷ್ಮ ಕೆರೆಗೆ ಬಿಡ್ತಾ ಇದ್ದಾರೆ. ಇದ್ರ ಬಗ್ಗೆ ನಾವು ಮಾಹಿತಿಯನ್ನ ತಗೊಂಡು ಸಂಬಂಧಿತ ಅಧಿಕಾರಿಗಳಿಗೆ ವಿಡಿಯೋ ಮುಖಾಂತರ ಹೋಗಿ, ಸರ್ ಈ ತರ ಕೊಳಚೆ ನೀರು ಭೀಷ್ಮ ಕೆರೆಗೆ ಹೋಗ್ತಾ ಇದೆ, ಸಾವಿರಾರು ಜನರು ಆ ನೀರನ್ನ ಉಪಯೋಗ ಮಾಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಮೀನುಗಾರಿಕೆ ನಡೆಯುತ್ತೆ. ಆ ಮೀನುಗಳನ್ನ ಗದಗಿನ ಮಾರ್ಕೆಟ್ ಅಲ್ಲೇ ಮಾರಾಟ ಮಾಡ್ತಾರೆ. ಆ ಮೀನುಗಾರಿಕೆ ಮಾರಾಟ ಮಾಡಿರುವಂತಹ ಆ ಮೀನುಗಳನ್ನ ಗದಗಿನ ಜನತೆ ತಿಂದುಬಿಟ್ಟು ಅವರ ಆರೋಗ್ಯದ ಸಮಸ್ಯೆ ಕೂಡ ಹದಗೆಡಾಕತ್ತೈತಿ. ಅದಕ್ಕೆ ದಯವಿಟ್ಟು ಈ ಕೊಳಚೆ ನೀರು ಹೋಗೋದನ್ನ ಬಂದ್ ಮಾಡ್ರಿ ಅನ್ಕೊಂಡು ನಾವು KSRTC ಅಧಿಕಾರಿಗಳನ್ನ ಸಂಪರ್ಕ ಮಾಡಿ ಅವರನ್ನ ವಿನಂತಿ ಮಾಡಿಕೊಂಡ್ರು ಕೂಡ ಅವ್ರು ಯಾವುದೇ ತರನಾದಂತಹ ಕ್ರಮವನ್ನು ಕೈಗೊಂಡು. ಅದು ಮುದ್ರಣ ಕಾಶಿ ಎಂದೇ ಪ್ರಸಿದ್ಧಿ ಪಡೆದ ಜಿಲ್ಲೆ. ಆದ್ರೆ ಆ ಜಿಲ್ಲೆಯಲ್ಲಿ ಒಂದು ಐತಿಹಾಸಿಕ ಕೆರೆ ಇದ್ದು ಅದರ ಒಡಲಿಗೆ ಕಲುಷಿತ ನೀರು ಸೇರ್ತಾ ಇದೆ. ಹಾಗಾದ್ರೆ ಯಾರಿದಕ್ಕೆ ಕಾರಣ? ಈ ಬಗ್ಗೆ ಸಾರ್ವಜನಿಕರು ಹೇಳೋದೇನು? ಒಂದು ವಿಶೇಷ ವರದಿ ಇದೆ, ನೋಡೋಣ ಬನ್ನಿ. ಗಲೀಜು, ಸುತ್ತಲೂ ಗಲೀಜು, ಕೆರೆಯನ್ನ ಸೇರುತ್ತಿರುವ ಕಲುಷಿತ ನೀರು. ಇದು ಗದಗ ನಗರದ ಹೃದಯ ಭಾಗದಲ್ಲಿ ಇರೋ ಐತಿಹಾಸಿಕ ಭೀಷ್ಮ ಕೆರೆ. ಆದರೆ ಕೆರೆಗೆ ಸೇರ್ತಿರುವ ಕಲುಷಿತ ನೀರಿನಿಂದ ಮಲಿನವಾಗುತ್ತಿದೆ. ಹೊಸ ಬಸ್ ನಿಲ್ದಾಣದ ತ್ಯಾಜ್ಯ ನೀರು ಕೆರೆಗೆ. ನಗರಸಭೆ ಜಿಲ್ಲಾಡಳಿತ ವಿರುದ್ಧ ಜನರು ಕಿಡಿ. ಬೃಹತ್ ಬಸವೇಶ್ವರ ಮೂರ್ತಿ, ಭೀಷ್ಮ ಕೆರೆ ಕಣ್ತುಂಬಿಕೊಳ್ಳಲು ಇಲ್ಲಿಗೆ ಪ್ರವಾಸಿಗರು ಬರ್ತಾರೆ. ಅದರಲ್ಲೂ ಇತ್ತೀಚೆಗೆ ಕೆರೆಯಲ್ಲಿ ಬೋಟಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಆದ್ರೀಗ ಕೆರೆಗೆ ಕಲುಷಿತ ನೀರು ಸೇರ್ತಾ ಇದೆ. ನಗರದ ಹೊಸ ಬಸ್ ನಿಲ್ದಾಣದ ಶೌಚಾಲಯ ಹಾಗೂ ಅಲ್ಲಿನ ತ್ಯಾಜ್ಯ ನೀರು ಒಂದ್ ಕಡೆ ಸಂಗ್ರಹಿಸಿ ಅದನ್ನ ಚರಂಡಿ ಮೂಲಕ ಕೆರೆಗೆ ಸೇರಿಸಲಾಗ್ತಿದೆ. ಇದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದ್ದು, ಗದಗ, ಬೆಟಗೇರಿ ನಗರಸಭೆ ಹಾಗೂ ಜಿಲ್ಲಾಡಳಿತದ ವಿರುದ್ಧ ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ. ಇವತ್ತು ಹೊಸ ಬಸ್ ನಿಲ್ದಾಣದಲ್ಲಿರುವಂತಹ ಕೊಳಚೆ ನೀರನ್ನ ಸಂಪೂರ್ಣವಾಗಿ ಇವತ್ತು ಭೀಷ್ಮ ಕೆರೆಗೆ ಬಿಡ್ತಾ ಇದ್ದಾರೆ. ಇದ್ರ ಬಗ್ಗೆ ನಾವು ಮಾಹಿತಿಯನ್ನ ತಗೊಂಡು ಸಂಬಂಧಿತ ಅಧಿಕಾರಿಗಳಿಗೆ ವಿಡಿಯೋ ಮುಖಾಂತರ ಹೋಗಿ, ಸರ್ ಈ ತರ ಕೊಳಚೆ ನೀರು ಭೀಷ್ಮ ಕೆರೆಗೆ ಹೋಗ್ತಾ ಇದೆ, ಸಾವಿರಾರು ಜನರು ಆ ನೀರನ್ನ ಉಪಯೋಗ ಮಾಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಮೀನುಗಾರಿಕೆ ನಡೆಯುತ್ತೆ. ಆ ಮೀನುಗಳನ್ನ ಗದಗಿನ ಮಾರ್ಕೆಟ್ ಅಲ್ಲೇ ಮಾರಾಟ ಮಾಡ್ತಾರೆ. ಆ ಮೀನುಗಾರಿಕೆ ಮಾರಾಟ ಮಾಡಿರುವಂತಹ ಆ ಮೀನುಗಳನ್ನ ಗದಗಿನ ಜನತೆ ತಿಂದುಬಿಟ್ಟು ಅವರ ಆರೋಗ್ಯದ ಸಮಸ್ಯೆ ಕೂಡ ಹದಗೆಡಾಕತ್ತೈತಿ. ಅದಕ್ಕೆ ದಯವಿಟ್ಟು ಈ ಕೊಳಚೆ ನೀರು ಹೋಗೋದನ್ನ ಬಂದ್ ಮಾಡ್ರಿ ಅನ್ಕೊಂಡು ನಾವು KSRTC ಅಧಿಕಾರಿಗಳನ್ನ ಸಂಪರ್ಕ ಮಾಡಿ ಅವರನ್ನ ವಿನಂತಿ ಮಾಡಿಕೊಂಡ್ರು ಕೂಡ ಅವ್ರು ಯಾವುದೇ ತರನಾದಂತಹ ಕ್ರಮವನ್ನು ಕೈಗೊಂಡು.